ಮನುಷ್ಯ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಟೈಮ್ ಇಲ್ಲ ಅಷ್ಟೇ. ಗೆದ್ದ ಮೇಲೆ ನಮ್ಮ ಕ್ಷೇತ್ರದಲ್ಲಿ ನಾನು ಈ ಥರ ಒಂದಷ್ಟು ಚೇಂಜಸ್ ಮಾಡ್ತೀನಿ, ಒಂದಷ್ಟು ಪ್ಲ್ಯಾನ್ಸ್ನ ಇಂಪ್ಲಿಮೆಂಟ್ ಮಾಡ್ತೀನಿ ಅನ್ನೋ ಥರದ್ದು ಐಡಿಯಾ ಏನಾದರೂ ಇಟ್ಕೊಂಡಿದ್ದೀನಿ. ವಿಚಿತ್ರವಾದ ಎಮ್ ಎಲ್ ಎ, ಅಪರೂಪವಾದ ಎಮ್ ಎಲ್ ಎ. ನಿಮ್ಮ ಪಾಲಿಟಿಕ್ಸ್ ಪ್ಲ್ಯಾನ್ಸ್ ಬಗ್ಗೆ ಮಾತಾಡೋದಾದರೆ ಯಾವಾಗ ಕಂಪ್ಲೀಟಾಗಿ ಈಗ ಸಿನಿಮಾ ಏನೋ ಮಾಡ್ತಿದ್ದೀರಾ, ಬಟ್ ಏನಾದರೂ ನೆಕ್ಸ್ಟ್ ಈಗ GBA ಎಲೆಕ್ಷನ್ ನಡೆಯುತ್ತೆ ಅಂತಿದ್ದಾರೆ, ಏನಾದರೂ ನೀವು ಕಂಟೆಸ್ಟ್ ಮಾಡೋ ಪ್ಲ್ಯಾನ್ ಏನಾದರೂ? ನಾನು ನಮ್ಮ ಹರಿಧರ ಸಾಹೇಬ್ರ ಜೊತೆಲಿ ಇರುವಾಗ ನಮ್ಮ ಬಾಸ್ಗೆ ನಾನು ಅದೇ ಅವಾಗ BBMP ಇತ್ತು, ಎಲೆಕ್ಷನ್ ಚುನಾವಣೆಯಲ್ಲಿ ನಾನು ನಿಲ್ಬೇಕಂತ ಅವ್ರ ಹತ್ರ ಬೇಡಿಕೆ ಇಕ್ಕಿದೆ. ಎಲೆಕ್ಷನ್ ಬರೋವಾಗ ಮಾತಾಡೋಣ, ಇವಾಗ ಸದ್ಯಕ್ಕೆ ಏನು ಬೇಡ ಅಂತ ಹೇಳಿದ್ರು. ಅದು ತಿರ್ಗಾ ಎಲೆಕ್ಷನ್ ನಡೆಸಲಿಲ್ಲ, ಮುಂದೆ ಹೋಯ್ತು ಅದು. ಆಮೇಲೆ ತಿರ್ಗಾ ತಿರ್ಗಾ MLA ಎಲೆಕ್ಷನ್ ಬಂದ್ಬಿಡ್ತು. ಅದು MLA ಎಲೆಕ್ಷನ್ ಸೋತ್ಬಿಟ್ರು. ಹಂಗಾಗಿ ತಿರ್ಗಾ ಅದ್ರ ಬಗ್ಗೆ ಮಾತುಕತೆನೇ ಇಲ್ದಾಗಾಯ್ತು. ಏನು ಸ್ವಲ್ಪ ದಿನದಲ್ಲಿ ಅವ್ರಿಗೂ ಮೈ ಹುಷಾರಿಲ್ಲದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗ್ಬಿಟ್ರು. ಆದಮೇಲೆ ಅವರ ಮಗ ಯುವರಾಜ್ ಅವ್ರಿಗೂ ಹೇಳಿದ್ದೀನಿ, ನೋಡಿ ನಾನು ನಮ್ಮ ವಾರ್ಡ್ಗೆ ಆಕಾಂಕ್ಷಿ, ನನಗೂ ಸೀಟ್ ಕೊಡಬೇಕು, ನನಗೆ ನನ್ನ ಬಗ್ಗೆ ಗೊತ್ತು, ನಮ್ಮ ವಾರ್ಡಲ್ಲಿ ಎಷ್ಟು ಕೆಲಸ ಮಾಡಿದ್ದೀನಿ, ಏನೆಲ್ಲ ಓಡಾಡಿದ್ದೀನಿ, ಹೆಂಗೆಲ್ಲ ಮಾಡಿದ್ದೀನಿ ಅಂತ, ದಯವಿಟ್ಟು ನಾನು ಕೊಡ್ಬೇಕು ಸರ್ ಅಂತ ಹೇಳಿದ್ದೀನಿ. ಅವ್ರಿಗೇನಂದರೆ ಆ ವಾರ್ಡಲ್ಲಿ ಅವರೇ ನಿಲ್ಲಬೇಕು, ನಮ್ಮ ಯುವರಾಜ್ ನಿಲ್ಬೇಕು, ಅವರೇ ನಿಲ್ಬೇಕು ಅಂತ ಅವ್ರದ್ದು. ಇವಾಗ ಒಂದು ವೇಳೆ ಅವ್ರು MLA ನಿಂತ್ಕೊಂಡ್ರೆ ನಾನು ಅವ್ರ ಹತ್ರ ಫೋರ್ಸ್ ಮಾಡಿ ಆ ವಾರ್ಡಲ್ಲಿ ನಿಂತ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಒಂದು ವೇಳೆ ಅವರೇ ನಿಂತ್ಕೊಂಡಿದ್ದೀನಿ ಅಂದರೆ ನಾನು ಬಿಟ್ಕೊಡ್ತೀನಿ. ಯಾಕಂದರೆ ನಮ್ಮ ಬಾಸ್ ಮಗ, ಅವ್ರ ಯಜಮಾನ್ರಿದ್ರೆ ನಮ್ಮ ಚಿಕ್ಕ ಯಜಮಾನ್ರು ಇವರು, ಅವ್ರಿಗೋಸ್ಕರ ನಮ್ಮ ಬಾಸ್ಗೋಸ್ಕರ ನಾನು ಬಿಟ್ಕೊಡ್ಲೇಬೇಕು, ತ್ಯಾಗ ಮಾಡಲೇಬೇಕು, ಮಾಡ್ತೀನಿ. ಒಂದು ವೇಳೆ ಅವ್ರು MLA ನಿಂತ್ಕೊಂಡ್ರೆ ನಾನು ಮಾಡಿದ ಕೆಲಸ ಎಲ್ಲ ಅವ್ರಿಗೆ ಗೊತ್ತು. ಒಂದು ನಿಮಿಷ ಅವ್ರು ಕಣ್ಣು ಮುಚ್ಕೊಂಡು ಯೋಚನೆ ಮಾಡಿದ್ರೆ ಸಾಕು, ಇಂಥವ್ರಿಗೆ ಕೊಡಬೇಕು, ಕೊಡೋಣ. ಗೆದ್ರೆ ಕೂಡ ನಮ್ಮ ಜೊತೇಲಿ ನಮ್ಮ MLA ಆಗಿ ನಮ್ಮಪ್ಪ ಹೆಸರು ಮಾಡ್ದಂಗೆ ಹೆಸರು ಮಾಡೋಕ್ಕೆ ನಮ್ಮ ಜೊತೇಲಿ ಹಿಂಬಾಲಿಸ್ಕೊಂಡು ಇರ್ತಾರೆ, ನಮ್ಮ ಹಿಂದೆನೇ ಇರ್ತಾರೆ ಅಂತ ಒಂದು ಭಾವನೆ ಮಾಡ್ಕೊಂಡು ನಮ್ಗೆ ಕೊಟ್ಟರೆ ನಾವು ಗೆದ್ಕೊಂಡು ಬರ್ತೀವಿ, ಅವ್ರ ಜೊತೆಲೇ ಇರ್ತೀವಿ. ಇದು 100% ಮಾತು. ಈಗ ಒಂದು ಕಡೆ ಬಿಲ್ಡರ್ ಕೆಲಸ, ಇನ್ನೊಂದು ಕಡೆ ಸಿನಿಮಾದಲ್ಲಿ ಬ್ಯುಸಿ, ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಆಫರ್ ಬರ್ತಾ ಇದೆ. ಅದ್ರ ಮಧ್ಯೆ ರಾಜಕೀಯನೂ ಮಾಡಬೇಕು ಅಂತಿದ್ದೀರಾ, ಇದಕ್ಕೆಲ್ಲ ಟೈಮ್ ಆಗುತ್ತೆ ಅನ್ಸುತ್ತಾ? ಎಲ್ಲನೂ ಬ್ಯಾಲೆನ್ಸ್ ಮಾಡಬಹುದಾ? ಮೇಡಮ್, ಮನುಷ್ಯ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಟೈಮ್ ಇಲ್ಲ ಅಷ್ಟೇ. ಇರೋ ಟೈಮ್ ಸಾಕಾಗ್ತಿಲ್ಲ, ನೀವು ಮಾಡ್ತಾ ಇರೋ 24 ಗಂಟೆ ಸಾಲಲ್ಲ. ಓಡಾಡ್ಬೇಕಂದ್ರೆ ಓಡಾಡ್ತಾ ಕೆಲಸ ಮಾಡ್ತಾನೇ ಇರ್ಬೋದು. ಮನುಷ್ಯನಿಗೆ ಟೈಮ್ ಅಡ್ಜಸ್ಟ್ ಆಗ್ತಾಯಿಲ್ಲ. ಇನ್ನೂ ಒಂದು 10 ಅವರ್ ಎಕ್ಸ್ಟ್ರಾ ಇದ್ದಿದ್ರೆ ಚೆನ್ನಾಗಿತ್ತು. ಈ 24 ಗಂಟೆ ಸಾಲ್ತಾ ಇಲ್ಲ. ಇದ್ರೆ ಕೂಡ ಕೈಯಲ್ಲಿ ಶಕ್ತಿ ಇರೋರ್ಗು ಓಡಾಡ್ಬೇಕು ಮೇಡಮ್. ಅದಕ್ಕೆ ಮೇಲೆ ನಾವು ಓಡಾಡಕ್ಕೆ ಅನ್ಸ್ಕೊಂಡ್ರು ಕೂಡ ನಮ್ಮ ದೇಹ ಶರೀರ ಸಪೋರ್ಟ್ ಮಾಡಲ್ಲ. ಹಾಗಾಗಿ ಇರೋವರೆಗೂ ನಮ್ಮ ಕೈಯಲ್ಲಿ ಶಕ್ತಿ ಇರೋವರೆಗೂ ನಾವು ಓಡಾಡಿ ಏನು ಕೆಲಸ ಮಾಡಬೇಕು, ಏನೇನು ಮಾಡಬೇಕು ಎಲ್ಲ ಸಾಧನೆನೂ ಚಿಂದಿ ಮಾಡಿಬಿಡ್ಬೇಕು ಅಷ್ಟೇ. ಏನಾದರೂ ಪರ್ಟಿಕ್ಯುಲರ್ ಆಗಿ ಆಸೆ ಇಟ್ಕೊಂಡಿದ್ದೀರಾ, ನಾನು ಗೆದ್ದ ಮೇಲೆ ನಮ್ಮ ಕ್ಷೇತ್ರದಲ್ಲಿ ನಾನು ಈ ಥರ ಒಂದಷ್ಟು ಚೇಂಜಸ್ ಮಾಡ್ತೀನಿ, ಒಂದಷ್ಟು ಪ್ಲ್ಯಾನ್ಸ್ನ ಇಂಪ್ಲಿಮೆಂಟ್ ಮಾಡ್ತೀನಿ ಅನ್ನೋ ಥರದ್ದು ಐಡಿಯಾ ಏನಾದರೂ ಇಟ್ಕೊಂಡಿದ್ದೀರಾ? ನಮ್ಮ ಗುರುಗಳು ಹರಿಧರಾಜ್ ಅವ್ರು ಗೆದ್ದ ಮೇಲೆ ಸುಮಾರು ದೇವಸ್ಥಾನಗಳು ಕಟ್ಟರು, ನೂರಾರು ದೇವಸ್ಥಾನಗಳು ಕಟ್ಟರು. ಅವ್ರ ದುಡ್ಡಲ್ಲೇ, ಗೌರ್ಮೆಂಟ್ ದುಡ್ಡಲ್ಲ, ಅವ್ರ ದುಡ್ಡಲ್ಲೇ ಸುಮಾರು ದೇವಸ್ಥಾನ ಕಟ್ಟಿದ್ರು. ಚರ್ಚ್ಗಳು, ಮಸ್ಜಿದ್, ಒಂದೇ ಮಸ್ಜಿದ್ ಒಂದು 3 ಕೋಟಿ ರೂಪಾಯಿ ಚಿಲ್ಲರೆ ಕಟ್ಟಿದ್ರು. ಸುಮಾರು ಮಸ್ಜಿದ್ಗಳು ಕಟ್ಟಿದ್ರು, ಚರ್ಚ್ಗಳು ಕಟ್ಟಿದ್ರು, ದೇವಸ್ಥಾನ ಕಟ್ಟಿದ್ರು. ಅವ್ರು ಮಾಡಿದಂಥ ಕೆಲಸಗಳೇ ಇಲ್ಲ. ಸುಮ್ಮನೆ ಯಾರಾದರೂ ಬಂದು ಕೇಳಿದ್ರೆ ಕೂಡ ಕೊಳ ಪೈಪ್ ಹೊಡೆದು ಅಂದರೆ ಇಮಿಡಿಯೇಟ್ಲಿ ಈಸ್ಕೊಂಡು ಹೋಗ್ರ ಅಂತ ಅಂಗಡಿಗೆ ಫೋನ್ ಮಾಡಿ ಎಷ್ಟು ಪೈಪ್ ಬೇಕಾದ್ರೆ ಈಸ್ಕೊಂಡು ಇಮಿಡಿಯೇಟ್ಲಿ ಹಾಕಿ ಇಮಿಡಿಯೇಟ್ಲಿ ನೀರು ಅವತ್ತು ಮಾರನೇ ದಿವಸನೇ ಹೋಗಿ ಕೊಳ ಏನು ಮಾಡೋರು, ನೀರು ಬಂತ ಅಂಥ ಕೆಲಸಗಾರ ಜೊತೆಲಿದ್ದವ್ ನಾನು. ನನಗೂ ಆಸೆ ತುಂಬ ಇದೆ. ಜನರಿಗೆ ಏನಾದರೂ ಒಂದು ಮಾಡ್ತಾನೆ ಇರಬೇಕು, ಏನಾದರೂ ಒಂದು ಮಾಡಬೇಕು. ನಮ್ಮ ಜನ ನೀರಿಲ್ಲ, ಸ್ಯಾನಿಟರಿ ಪ್ರಾಬ್ಲಮ್ಮು, ಕೊಳಾಯಿ ಪ್ರಾಬ್ಲಮ್, ಈಗ ಲೈಟ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಏನು ಕೊರತೆ ಹೇಳ್ಬಾರ್ದು. ಅವ್ರನ್ನ ಹಂಗೆ ಫಾಲೋ ಮಾಡಬೇಕು. ನಮ್ಮ ಬಾಸ್ ಹರಿಧರಾಜನ್ನ ಹಂಗೆ ಫಾಲೋ ಮಾಡಬೇಕಂತ ಒಂದು ಭಾವನೆ ನನಗೆ. ಅಂಥ ನನಗೆ ಒಂದು ಅವಕಾಶ ಸಿಕ್ಕಿದ್ರೆ ಅವ್ರ ದಯದಲ್ಲಿ ನಾನು ಅದನ್ನು ಹಂಗೆ ಫಾಲೋ ಮಾಡ್ತೀನಿ. ಈಗ ಬೆಂಗಳೂರಲ್ಲಿ ಎಷ್ಟೋ ಸ್ಲಮ್ ಪ್ರದೇಶಗಳನ್ನ ನೋಡ್ತೀವಿ ನಾವು. ಆ ಸ್ಲಮ್ ನಿವಾಸಿಗಳನ್ನ ಈ ರಾಜಕೀಯ ವ್ಯಕ್ತಿಗಳು ಬರೀ ವೋಟ್ ಬ್ಯಾಂಕ್ಗೋಸ್ಕರ ಮಾತ್ರ ಬಳಸ್ಕೊಳ್ತಾರೆ ಅಂತ ಹೇಳ್ತಾರೆ. ಅಂದರೆ ಎಲೆಕ್ಷನ್ ಟೈಮಲ್ಲಿ ಬಂದಷ್ಟು ಒಂದು ಭರವಸೆ ಕೊಡ್ತಾರೆ, ಒಂದಷ್ಟು ದುಡ್ಡು ಕೊಡ್ತಾರೆ, ಹೇಗೋ ಒಂದಷ್ಟು ಆಮಿಷ ಒಡ್ಡಿ ಓಟ್ ತಗೋತಾರೆ, ನಂತರ ಅವ್ರನ್ನ ಮರ್ತೇ ಬಿಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಉದಾಹರಣೆ ಏನಪ್ಪ ಅಂತಂದರೆ, ನಾವು ದಿನ ನೋಡ್ತಿರ್ತೀವಿ, ಒಂದು ಮಳೆ ಬಂದರೆ ಸ್ಲಮ್ ಪ್ರದೇಶ ಹೇಗಾಗುತ್ತೆ,
ನೀರಿನ ಸಮಸ್ಯೆ ಆಗಿರ್ಬೋದು, ಕರೆಂಟ್ ಸಮಸ್ಯೆ ಆಗಿರ್ಬೋದು, ತುಂಬ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಅದು ಕಂಪ್ಲೀಟ್ ಬದಲಾಗೇ ಇಲ್ಲ. ಬೆಂಗಳೂರಿನ ಎಷ್ಟೋ ಕಡೆ ಇನ್ನೂ ಸ್ಲಮ್ ಏರಿಯಾ ಅಂತ ಏನಿರುತ್ತೆ ಅಲ್ಲಿ ಪರಿಸ್ಥಿತಿ ಹಾಗೇ ಇರುತ್ತೆ. ಸೊ ನಿಮಗೇನಾದರೂ ಕನಸಿದೆಯಾ, ನಾನು ನೆಕ್ಸ್ಟು ನನ್ನ ಕೈಗೆ ಅಧಿಕಾರ ಬಂದರೆ ಕಂಪ್ಲೀಟಾಗಿ ಸ್ಲಮ್ ನಿವಾಸಿಗಳಿಗೋಸ್ಕರ ಒಂದು ಒಳ್ಳೇದು ಮಾಡಬೇಕು ಅಂತ ಅಂದರೆ, ಒಂದಷ್ಟು ಚೇಂಜಸ್ ತರಬೇಕು ಅಂತ ಅಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ? ಮೇಡಮ್, ನೀವು ಹೇಳಿದ ನಿಜ, ನೀವು ಹೇಳಿದ ಕರೆಕ್ಟೇ, ವೋಟ್ ಬ್ಯಾಂಕ್ ಮಾಡ್ಕೊತಾನೆ ಅಂತ. ಆದರೆ ನಮ್ಮ ಕ್ಷೇತ್ರದಲ್ಲಿ, ನಮ್ಮ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ನಮ್ಮ MLA ಇದ್ರಲ್ಲ ಶಾಸಕರು ಹರಿದೇವರಾಜ್ ಅವರು, ಅವ್ರನ್ನ ಮಾತ್ರ ಆ ಕ್ಯಾಟಗರಿಯಲ್ಲಿ ನೋಡೋಂಗೇ ಇಲ್ಲ ಮೇಡಮ್. ಯಾಕಂದರೆ ಒಂದು ಮಳೆ, ಸಿಕ್ಕಾಪಟ್ಟೆ ಮಳೆ ಬಂದರೆ ಕೂಡ ಮಳೆ ಬಿದ್ದು ಮಾರನೇ ದಿವಸನೇ ಸ್ಲಮ್ ಒಳಗಡೆನೇ ಬರೋರು. ಯಾರಿಗೆ ಏನೋ ಅನಾಹುತ ಆಗಿದೆ, ಏನು ಪ್ರಾಬ್ಲಮ್ ಆಗಿದೆ, ಮನೆ ಬಿದ್ದಿದ್ರೆ ಸೀಟ್ ಇಸ್ಕೊಡೋರು, ಸೀಟು ಸಿಮೆಂಟ್ ಇಸ್ಕೊಡೋರು, ಗೋಡೆ ಬಿದ್ದರೆ ಅದು ಇಟ್ಕೆ ಅದು ಏನೇನು ಬೇಕೋ ಮನೆ ಏರಿಯಾ ಒಳಗಡೆ ಬಂದು ನಿಂತ್ಕೊಂಡು ಮಾಡಿಕೊಟ್ಟು ಹೋಗೋರು ಮೇಡಮ್. ಅಂಥ ಒಂದು MLA ಮೇಡಮ್ ಅವರು. ಇವಾಗ ನೀವು ಹೇಳ್ದಂಗೆ ಇವಾಗ ಗೆದ್ದಿರೋ ಯಾರೋ ಒಂದು MLA ಇದ್ದಾರೆ, ಅವ್ರ ಹೆಸರು ಹೇಳಲ್ಲ ನಾನು, ಬಂದು ಸ್ಲಮ್ಮಲ್ಲಿ ಏನು ನಡೀತಿದೆ, ಮೂರನೇ ಸಲ ಗೆದ್ದವ್ರಯ್ಯಪ್ಪ, ಬಂದು ಏರಿಯಾ ಒಳಗಡೆ ಏನಂತ ಕೂಡ ನೋಡಲ್ಲ. ಹಂಗೆ ಆಪೋಸಿಟು ನಮ್ಮ ಬಾಸ್ ಸೋತ್ರೆ ಕೂಡ ಅಲ್ಲಿ ಸ್ಲಮ್ಮಲ್ಲಿ ನಮ್ಮ ಬಾಸ್ನ ಬೈಕೋರು. ಅವ್ರು ಹೆಂಗಂದ್ರೆ ಏನು ಮಾಡ್ತಾ ಇಲ್ಲ MLA ಅಂತ. ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಸೋತಿದ್ದಾರೆ ಅಂತ. ಅವ್ರು ಗೆದ್ದಿರೋ MLA ಅನ್ಕೊಂಡವ್ರೆ ಅವರು. ಅಷ್ಟು ಆಕ್ಟಿವ್ ಆಗಿದ್ದಾರೆ ನಮ್ಮ MLA, ನಮ್ಮ ಹರಿದೇವರಾಜ್ ಅವ್ರು ಅಷ್ಟು ಆಕ್ಟಿವ್ ಆಗಿರೋರು. ಆದ್ರೆ ಜನರಿಗೂ ಕೆಲವೊಂದು ಪಾಪ ತಿಳುವಳಿಕೆ ಇಲ್ದೇವ್ರು ಇರ್ತಾರಲ್ಲ, ಅವರು ಅನ್ಕೊಳ್ಳೋರು. ಹಂಗೆ ಸುಮಾರು ನೀವು ಹೇಳದಂಗೆ ಇವಾಗ MLA ಕೂಡ ಹಂಗೆ ಇದ್ದಾರೆ ಮೇಡಮ್. ನಮ್ಮ ಬಾಸ್ ಹಂಗಿಲ್ಲ. ನಮ್ಮ ಜೊತೆಲಿ ನಾವು ಬೆಳಿಗ್ಗೆ ಹೊಟ್ಟೆ ಟಿಫನ್ ಮಾಡೋರು ಮೇಡಮ್. ನಮ್ಮ ತಟ್ಟೆಯಲ್ಲೇ ತಿನ್ನೋರು ಅವರು. ಯಾರಾದ್ರೂ ತಿಂದಿದ್ದು ನೋಡಿದ್ದೀರಾ MLA ಎಲ್ಲ? ನಮ್ಮ ಜೊತೆಲಿ ಒಂದು ಕಾರ್ಯಕರ್ತರ ಜೊತೆಲಿ ಬಂದು ಕುತ್ಕೊಂಡು ತಿಳ್ಳೋದೇ ದೊಡ್ಡ ವಿಷಯ. ಅದು ನಮ್ಮ ತಟ್ಟೆಯಲ್ಲೇ ಎತ್ಕೊಂಡು ತಿನ್ನೋರು. ಅಷ್ಟೊಂದು ಸರಳವಾದವರು, ಅಷ್ಟೊಂದು ತುಂಬ ಅಂದರೆ ಇವತ್ತು ಕೂಡ ಅವ್ರನ್ನೆಲ್ಲ ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ. ಅಂಥವ್ರೆಲ್ಲ ಬಿಟ್ಟು ಹೋದ್ರಲ್ಲ, ನಮ್ಮನ್ನೆಲ್ಲ ಬಿಟ್ಟು ಹೋದ್ರಲ್ಲ. ಅವರು ಹೋಗಿದ್ದು ಅವ್ರ ಮನೆಗೆ ಮಾತ್ರ ಲಾಸ್ ಇಲ್ಲ, ನಮ್ಮ ಚಿಕ್ಕಪೇಟೆ ಕ್ಷೇತ್ರಕ್ಕೆ ಅತಿ ದೊಡ್ಡ ಲಾಸು. ಹಂಗೆ ನೋಡ್ಕೊಂಡ್ರು ಪ್ರತಿಯೊಬ್ಬರನ್ನ ಮೇಡಮ್. ಯಾರೇ ಬಂದರೂ ಅವ್ರ ಹೆಸರು ಬಿಟ್ಟು ಕರೆಯೋರು. ಒಂದು ಕ್ಷೇತ್ರದಲ್ಲಿ ಎಷ್ಟು ಮನೆಗಳಿರೋರು, ಅವನ್ನ ಬರಲಿ ಹೆಸರು ಬಿಟ್ಟು ಕರೆಯೋರು. ಅಂಥ ಒಂದು ಮೈಂಡು, ಅಂಥ ಒಂದು ಚಾಲಕು. ಕೆಲಸದಲ್ಲಿ ಮಾತ್ರ ಅವ್ರನ್ನ ಹೊಡ್ಕೊಳ್ಳೋದು ಕರ್ನಾಟಕದಲ್ಲಿ ಯಾರು MLAಗಳಾಗಲ್ಲ. ಅಂಥ ಕೆಲಸ ಮಾಡೋರು, ಅಂಥ ಕೆಲಸ ಮಾಡಿಕೊಟ್ಟವ್ರು. ಏನೋ ಒಂದು ಅವ್ರ ಟೈಮ್ ಏನೋ ಸೋತ್ಬಿಟ್ರು. ಅವ್ರು ಗೆದ್ದಿದ್ರೆ ಇವತ್ತು ಮಿನಿಸ್ಟರ್ ಆಗಿರೋರು. ಹಂಗೆ ನೀವು ಹೇಳ್ದಂಗೆ ಕೂಡ ಆ ಥರ MLAಗಳು ಕೂಡ ಇವರು ಒಂದು ವಿಚಿತ್ರವಾದ MLA, ಅಪರೂಪವಾದ MLA. ಜನರ ಮಧ್ಯದಲ್ಲೇ ಜನರಿಗೋಸ್ಕರನೇ ಬಾಳಿ, ಜನರಿಗೋಸ್ಕರನೇ ಅವ್ರ ಸಹಾಯ ಕೂಡ ಆಫೀಸಲ್ಲೇ ಕೂತ್ಕೊಂಡಿದ್ರು. ಅವರು ಮೈಯಲ್ಲಿ ಆಗೋದಿಲ್ಲ, ಅವ್ರ ಬಾಡಿ ವೀಕ್ ಆದರೂ ಕೂಡ ಅಲ್ಲಿ ಜನ ನೋಡ್ಕೊಂಡು ಬಂದು ಸ್ವಲ್ಪ ಹೊತ್ತು ಅವ್ರ ಜನರ ಜೊತೆಲಿ ಮಾತಾಡಿದ್ರೆ ಅವ್ರಿಗೆ ಸಮಾಧಾನ. ಅಲ್ಲ, ಅವ್ರ ಕಾರ್ಯವೈಖರಿ ಹೇಳಿದ್ರಿ, ನೀವು ಮಾಡೋದೇನು ಇನ್ ಕೇಸ್? ಅದೇ ಹಂಗೆ ಅದನ್ನ ಹೇಳಕ್ ಬಂದೆ. ಅವ್ರ ಜೊತೆಲಿ ಇದ್ದವ್ ನಾವು, ನಮಗೆ ಅದೇ ಥಾಟ್ ಬರುತ್ತೆ ಮೇಡಮ್, ಅದೇ ಮೈಂಡ್ ಇರುತ್ತೆ. ಇವಾಗ ಒಂದು ಗುರು ಹೇಳ್ಕೊಟ್ರೆ ಶಿಷ್ಯ ಅದನ್ನೇ ಪಳಗ್ತಾನೆ. ಅದು ಬಿಟ್ಟು ಬೇರೆ ಪಳಗಾಗತ್ತಾ? ಅದನ್ನೇ ಫಾಲೋ ಮಾಡ್ತೀನಿ. ನನ್ನ ಕೈಗೆ ಒಂದು ನೀವು ಹೇಳ್ದಂಗೆ ನಾನು ಗೆದ್ದು ಅಧಿಕಾರ ಬಂದರೆ ಅವ್ರು ಏನೆಲ್ಲ ಮಾಡಿದ್ರು ಅದನ್ನೆಲ್ಲ ಹಂಗೆ ಹಿಂಬಾಲಿಸ್ತೀನಿ, ಅದನ್ನು ಫಾಲೋ ಮಾಡ್ತೀನಿ, ಅವ್ರ ಹೆಸರು ಉಳಿಸ್ತೀನಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.